ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಸಿಹಿ ಮಾಡ್ತಾಯಿದ್ದೇನೆ. ಸ್ವೀಟ್ ಸೇಮಿಗೆ ಬರ್ತದಲ್ವ, ಸಪೂರ ಸೇಮಿಗೆ, ಅದರಲ್ಲಿ ನಾನು ಸ್ವೀಟನ್ನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ, ತುಂಬ ಸಿಂಪಲ್ ಆಗಿದೆ. ಅದು ಅಲ್ಲದೆ 10 ನಿಮಿಷದ ಒಳಗಡೆ ನಿಮಗೆ ಈ ಸ್ವೀಟ್ ರೆಡಿ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡು, ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕಿ, ಬಾದಾಮ್ ಬೀಜ, ಪಿಸ್ತಾ ಮತ್ತು ದ್ರಾಕ್ಷಿ ತಗೊಂಡಿದ್ದೇನೆ. ಒಂದು ಕಡಾಯಿ ಇಟ್ಟಿದ್ದೇನೆ, ಅದಕ್ಕೆ ನಾನು ತುಪ್ಪ ಹಾಕಿದ್ದೇನೆ. ತುಪ್ಪದಲ್ಲಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಆಗಿದ ನಂತರ ನಾನು ಬಾದಾಮನ್ನು ಸ್ವಲ್ಪ ಪುಡಿ ಮಾಡ್ತೇನೆ, ಕಟ್ ಮಾಡ್ತೇನೆ. ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಇದು ಮಾಡಬೇಡಿ, ಫ್ರೈ ಮಾಡಬೇಡಿ, ಇಲ್ಲಾಂದರೆ ಕಹಿ ಆಗುತ್ತೆ, ನಿಮ್ಮ ಸ್ವೀಟು ಒಳ್ಳೆಯದಾಗೋದಿಲ್ಲ ತಿನ್ನುವಾಗ. ಸ್ವಲ್ಪ ಗ್ಯಾಸನ್ನು ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಫ್ರೈ ಆಗಿದೆ, ನಾನು ತೆಗಿತೇನೆ. ನೋಡಿ, ಇದು ಸೇವ್ ಅಂತ ಹೇಳ್ತಾರೆ. ಇದು ತುಂಬ ಸಪೂರಾಗಿದೆ, ಇದರಲ್ಲಿ ದಪ್ಪ ಬರ್ತದೆ. ದಪ್ಪ ಹಾಕಬೇಡಿ, ತುಂಬ ಸಪೂರ ಇದ್ದದ್ದು ಸೇವು ಹಾಕಬೇಕು. ಅದನ್ನು ಪ್ಲೇಟಿಗೆ ಹಾಕಿ ಪುಡಿ ಮಾಡ್ತಾಯಿದ್ದೇನೆ. ಜಾಸ್ತಿ ಪುಡಿ ಮಾಡಬೇಡಿ, ಒಂದು 4-5 ತುಂಡು ಆದರೆ ಸಾಕಾಗುತ್ತೆ. ಅದೇ ಫ್ರೈ ಪ್ಯಾನಿಗೆ ನಾನು ಪುನಃ ಸ್ವಲ್ಪ ತುಪ್ಪ ಹಾಕಿ ಆ ಸೇಮಿಗೆಯನ್ನು ಒಳ್ಳೆಯಿಂದ ತುಪ್ಪದಲ್ಲಿ ಫ್ರೈ ಮಾಡ್ತೇನೆ. ಇದು ಫ್ರೈ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಸೇಮಿಗೆ 2 ಥರ ಸಿಗುತ್ತೆ, ಒಂದು ಫ್ರೈ ಮಾಡಿ ಸಿಗುತ್ತೆ, ಒಂದು ಫ್ರೈ ಮಾಡದ ಸಿಗುತ್ತೆ. ಇದು ಫ್ರೈ ಮಾಡಲಿಲ್ಲ, ಮತ್ತು ಫ್ರೈ ಮಾಡಿದನ್ನು ಫ್ರೈ ಮಾಡಲೇಬೇಕು ತುಪ್ಪದಲ್ಲಿ. ನೋಡಿ, ಮೆಲ್ಲೆ ಆಗಿ ನಾನು ತಿರುಗಿಸಿ ಫ್ರೈ ಮಾಡ್ತಾ ಇದ್ದೀನಿ. ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಎಷ್ಟು ಬೇಕು ಸಿಹಿ ಅಷ್ಟು ನಾವು ಸಿಹಿ ಹಾಕಬೇಕು, ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ. ನನ್ನ ಒಂದು ಕೈಯಲ್ಲಿ ಮೊಬೈಲ್ ಇದೆ, ಒಂದು ಕೈಯಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಮೊಬೈಲ್ ಮತ್ತು ಕೆಳಗೆ ಇಟ್ಕೊಂಡು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಥರ ನೋಡಿ, ಈ ಥರ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೆಂಟರೆಲ್ಲ ಬಂದರೆ, ನಿಮಗೆ ಸಿಹಿ ತಿನ್ನಲಿಕ್ಕೆ ಆಸೆ ಆದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ. ನೋಡಿ, ಇದಕ್ಕೆ ನಾನು 2-3 ಲವಂಗ ಮತ್ತು ಏಲಕ್ಕಿ ಹಾಕ್ತಿದ್ದೇನೆ. ಏಲಕ್ಕಿ ಪೌಡ್ರ್ ಇದೆ, ಏಲಕ್ಕಿ ಪೌಡ್ರ್ ಹಾಕಿ. ಮತ್ತು ನಾನು ಇದಕ್ಕೆ ಹಾಕ್ತಿದ್ದೇನೆ, ನೀರು ಹಾಕ್ತಾಯಿದ್ದೇನೆ. ಸ್ವಲ್ಪ ಬಿಸಿಯಾದ ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಇದು ಒಳ್ಳೆಯಿಂದ ಬೇಯಲಿ. ನಮ್ಮ ಕಾಲ್ ಬಂದಿತ್ತು. ಆಮೇಲೆ ನಾನು ಸ್ವಲ್ಪ ಬಿಸಿ ನೀರು ಹಾಕಿದ ನಂತರ ಮುಚ್ಚಿಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಒಳ್ಳೆಯಿಂದ ಸ್ವಲ್ಪ ಬೇಯಲಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇದ್ದರೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಬೋದು, ಸ್ವಲ್ಪ ಪರಿಮಳಗೋಸ್ಕರ. ನೋಡಿ, ಈಗ ಒಳ್ಳೆಯಿಂದ ಬೆಂದಿದೆ. ಈ ಟೈಮಲ್ಲಿ ನೋಡಿ ಸ್ಮೂತ್ ಆಗಿದೆ ಇಲ್ಲ ಅಂತ ಹೇಳಿ. ನೋಡಿ, ಅದು ಸ್ವಲ್ಪ ನೀರು ಥರ ಇದೆ. ನಾನು ಗ್ಯಾಸನ್ನು ಸ್ಲೋ ಆಗಿ ಇಟ್ಟು ಬಿಡ್ತೇನೆ. ಇದಕ್ಕೆ ಸ್ವಲ್ಪ ನಾನು ಬಾದಾಮು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟು ಬಿಡ್ತೇನೆ. ಸ್ವಲ್ಪ ಗ್ಯಾಸ್ ಮೇಲೆ ಇರಲಿ. ಆಮೇಲೆ ನಾನು ಸ್ವಲ್ಪ ಇದಕ್ಕೆ ಹಾಕಿದ್ದೇನೆ, ಕೇಸರನ್ನು ಹಾಲಿಗೆ ಹಾಕಿ ಸ್ವಲ್ಪ ಹಾಕಿದೆ, ಜಾಸ್ತಿ ಅಲ್ಲ. ಆಮೇಲೆ ಸ್ವಲ್ಪ ಗುಲಾಬಿ ಹೂವು, ಆಮೇಲೆ ಪುನಃ ಸ್ವಲ್ಪ ಕಾಜು ಎಲ್ಲ ಹಾಕಿದೆ, ಬೀಜ ಎಲ್ಲ. ನೋಡಿ, ಈಗ ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ತುಂಬ ಸಿಂಪಲ್ ಇದೆ. ಯಾವ ಥರ ಬಂದಿದೆ ಅಂತ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನನ್ನ ಲೆಕ್ಕದಲ್ಲಿ ಈದ್ ಮುಬಾರಕ್. ನಾನು ವಿಡಿಯೋ ಹಾಕಲಿಲ್ಲ ಈದ್ ಮುಬಾರಕ್ಕಿದ್ದು. ಇನ್ಶಾ ಅಲ್ಲಾ ಎಲ್ಲರಿಗೂ ನನ್ನ ಲೆಕ್ಕದಲ್ಲಿ ಈದ್ ಮುಬಾರಕ್. ಯಾವ ಥರ ಆಗಿದೆ ಅಂತ ನೋಡಿ.